ಪಾರಮಾರ್ಥ ಗೆದಿರ ತೀರದ ಮನುಷ್ಯನ ಛಲ ಹೌದು ಸೋಲಿನ ಭಕ್ತಿಯಿಂದ ಗುರುವಿನ ಸೇವೆ ಮಾಡಿದರೆ ಫಲ ಭಕ್ತಿಯಿಂದ ಗುರುವಿನ ಸೇವೆ ಮಾಡಿದರೆ ದೊರೆಯುತ್ತದೆ ಮುಕ್ತಿಯ ಫಲ. ಭಕ್ತರಿಂದ
ಮಾರತ್ತ ಕುಂದರ ಬ್ಯಾಡ ಅರುತ್ತ ಮನಜರ ಸಂಗ ಮಾಡಿ ನೋಡಬೇಕು ಒಂದು ಸಲ ಮಾರು ದೇವದ ಕಾಲ ಪಾತಕ ಬಿದ್ದವ್ರನ್ನ ಪಾವನ ಮಾಡುತ್ತಾನೋ ಗುರುಹನ ಸಂಪಣಶೀಲ ಪಾದಕ ಬಿದ್ದವ್ರನ್ನ ಪಾವನ ಮಾಡುತ್ತಾನ ಗುರುಹನ ಸಂಪಣಶೀಲ ಸತ್ಯ ಸಂಗದಾಗ ನಿಂತ ಸೇವೆ ಮಾಡಬೇಕಾದ್ರ ಗಟ್ಟಿರ್ಬೇಕ ನಮ್ಮ ಕಲೆ ಜನ ನೋಡಿ ಅಡಬೇಕ ನಮ್ಮ ಜನ ಬಲ ಯಾರು ಮಾಡಿದ ಕವನ ಯಾರದರೆ ಹೆಸರು ಹಾಕಿ ತೀರ್ಸದಲ್ಲ ನಮ್ಮ ಛಲ ಯಾರು ಮಾಡಿದ ಕವನ ಯಾರದರೆ ಹೆಸರು ಹಾಕಿ ತೀರ್ಸದಲ್ಲ ನಮ್ಮ ಛಲ ಸತ್ಯ ಸಡದಾಗ ನಿಂತ ಸೇವೆ ಮಾಡಬೇಕಾದ್ರ ಗಟ್ಟಿರ್ಬೇಕು ನಮ್ಮ ಕಾಲ ನೋಡಿ ಅನ್ಬೇಕು ಜನ ನಮಗ ಬಲ ಯಾರು ಮಾಡಿದ ಕವನ ಯಾರದಾರ ಹೆಸರು ಹಾಕಿ ತೀರ್ಸೋದಲ್ರ ನಮ್ಮ ಛಲ ಯಾರು ಮಾಡಿದ ಕವನ ಯಾರದಾರ ಹೆಸರು ಹಾಕಿ ತೀರ್ಸೋದಲ್ರ ನಮ್ಮ ಛಲ
ಸಂಚಾರ ಮಾಡುತ್ತ ಬಂದು ನಾವು ಮನೆಯ ಚಾಲ ದೇವಿಗೆ ಕೊಟ್ಟನ ಸಾಂತಾನ ಏನಮ್ಮಪ್ಪ ವಯಸ್ಸಿನ್ಯಾಗ ಮಗನ ಹಡದಳ ತಾಯಿ 70 ವರ್ಷದ ಮ್ಯಾಲ ವಯಸ್ಸಿನ್ಯಾಗ ಮಗನ ಹಡದಳ ತಾಯಿ 70 ವರ್ಷದ ಮ್ಯಾಲ ಸೂರ್ಯ ಚಂದ್ರಕ್ಕಿಂತ ತೇಳವಾದ ರೂಪ ಕಾಲದಿಲ್ಲ ಅವಳದ ತುಟಿ ಹಾಲಗಾಲ 12 ದಿವಸಕ್ಕ ನಾಮಕರಣ ಮಾಡಿ ತೂಗ್ಯರ ತೊಟ್ಟಿನ 12 ದಿವಸಕ್ಕ ನಾಮಕರಣ ಮಾಡಿ ತೂಗ್ಯರ ತೊಟ್ಟಿನ ಸಿಟ್ಟಿಗೆ ರೊತ್ತರ ಹದಮ ಗಂಡನ ಮ್ಯಾಲ ಉಣದ ನದಿಯರು ಸಿಟ್ಟಿಗೆ ರೊತ್ತರ ಹದಮ ಗಂಡನ ಮ್ಯಾಲ ಸಾಕಷ್ಟು ಅನುಕೂಲ
ಹರಿದಿಂದ ತಾಯಿ ಹೇಳಿದರ ಆಗ್ಲಿಲ್ಲ ಸಂಪೂರ್ಣ ಸಭಾ ಪಂಡಿತರಲ್ಲಿ ಹೌದು ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆ ನನ್ನಪ್ಪ ನಿಂಗರಾಯಿ ದೇವರ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಹೌದಪ್ಪ ಹೌದು ಏನ್ ಮಾಡ್ಯಾರು ಇಲ್ಲಿ ವಡ್ಡಿವಾಲಕ ಶಿವಾಸ್ತನದ ಡೊಳ್ಳಿನ ಪದಗಳ ನುಡಿಲಿ ಅಂತ ಹೇಳಿ ಹೇಳಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಿರಿ ನನ್ನ ಆತ್ಮೀಯ ಬಂಧುಗಳೇ. ಹೌದಪ್ಪ ಹೌದು ಬರಮಾಡಿಕೊಂಡಾರು ಅವು ಎರಡೂ ಮೇಳ ಎಲ್ಲಿಯೂ ಅದಾವ, ಹ್ಮ್ ಹೆಂಗ ಕಾರ್ಯಕ್ರಮ ಕೊಳ್ಳಕತ್ತಾವ ಅಂತಕ್ಕಂಥದ್ದು ಈಗಾಗಲೇ ಗೊತ್ತಿರ್ತಕ್ಕಂಥ ವಿಷಯ ಐತಿ. ನಿಮ್ಗೆ ಗೊತ್ತಿರ್ತಕ್ಕಂಥ ಮಾತೈತಿ. ಅದಕ್ಕೆ ಹೇಳ್ತಾರ ಮಹಾತ್ಮರು, ಏನ್ ಹೇಳ್ದಪ್ಪ ಮಹಾತ್ಮರು, ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ. ಹೌದು ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೇಳ್ಯಾರಲ್ರಿಪ್ಪ ಇದೇ ಮಾತು ಯಾಕೆ ಹೇಳಿದ್ರು? ಎಲ್ಲಾನು ಎಲ್ಲರ ಬಲ್ಯಾಕಿರಲ್ಲ ಅಂತ ಹೇಳ್ಯಾರ ಅವ್ರು. ಹೌದು ಹೇಳ್ಯಾರು. ಸಾಹಿತ್ಯ ನಮ್ಮ ಅಪ್ಪನ ಮನೆ ಗಂಟನು ಅಲ್ಲ, ಯಾರಪ್ಪನ ಮನೆ ಗಂಟನು ಅಲ್ಲ, ಅಲ್ಲಿದು. ಹೌದಾ? ಆ ಹ್ಮ್ ಅದಕ್ಕೆ ಹೇಳ್ತಾರ ಬಸವಣ್ಣನವರು, ಏನ್ ಹೇಳಿದ್ರು? ಎನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳ್ಯಾರ ಅವ್ರು. ಹೌದು ಹೇಳ್ಯಾರಲ್ಲಪ್ಪ. ಅಂಡ ಬಸವಣ್ಣನವರಿಗೆ ಜಗಜ್ಯೋತಿ ಅಂತೇಳಿ ಕರೆದ್ರು. ಹೌದು ಕರ್ದಾರ. ವಿಶ್ವ ಜ್ಯೋತಿ ಅಂತೇಳಿ ಕರೆದ್ರು. ಹೌದು ಏನ್ ಕರೆದ್ರು? ವಿಶ್ವ ಜ್ಯೋತಿ ಅಂತೇಳಿ ಕರೆದ್ರು. ಜಗದ ಜ್ಯೋತಿ ವಿಶ್ವ ಜ್ಯೋತಿ ಅಂತೇಳಿ ಎಲ್ಲಾ ಕರೆದ್ರು. ಹ್ಮ್ ಬಸವಣ್ಣನವ್ರನ್ನ ದೊಡ್ಡ ವ್ಯಕ್ತಿನ ಅಂತೇಳಿ ಅನ್ಕೊಂಡ್ರೆ ಏನವ್ರು? ಹೇ ಅನ್ಕೋಲಿಲ್ಲ. ಇಲ್ಲಪ್ಪ, ಅವರು ನಾನು ಶಿವಭಕ್ತರಿಗಿಂತ ಬಾಳ ಸಣ್ಣವದೀನಿ ಅಂತೇಳಿ ಅನ್ಕೊಂಡ್ರ. ಅವ್ರ ಭಾವ ಎಂತದು, ಅವ್ರ ಗುಣ ಎಂತದು. ಹೌದು ಅವ್ರು ಹುಟ್ಟಿ ಬಂದಿರ್ತಕ್ಕಂಥ ಈ ಪುಣ್ಯ ಭೂಮಿ ಮೇಲೆ ನಾವು ಹುಟ್ಟಿ ಬಂದೀವಿ. ಹೌದು ನಾವು ಹುಟ್ಟಿ ಬಂದೀವಿ ಅಂದ ಕೂಡಲೇ ಸ್ವಲ್ಪ ನಾವು ಅವ್ರ ಮಾರ್ಗದರ್ಶನದೊಳಗೆ ದರ್ಶನದೊಳಗೆ ನಡಿಬೇಕಾಗ್ಯದ. ನಾವು ಹೌದು ಹೌದು ನಡಿಬೇಕಾಗ್ಯದಪ್ಪ. ಅದನ್ನ ಬಿಟ್ಟು ಬ್ಯಾರೆ ಕಡೆಗೆ ನಡಿಲಿಕ್ಕತ್ತೀವಿ. ನಾವು ಯಾಕಡೆ ಹೊಂಟ್ರಿಯಪ್ಪ ಈಗ? ಗೊತ್ತಾಗ್ತದೆ ಯಾಕಡೆ ಹೊಂಟಿವಿ ಅನ್ನೋದು. ಹೌದು ಅದಕ್ಕಿರ್ಲಿ ಪುಣ್ಯಾತ್ಮರೇ, ಇರ್ಲಿ. ಅದಕ್ಕೆ ನಮ್ಮ ಹಾವ ಭಾವ ಸುದ್ದಿ ಇರ್ಬೇಕು. ಹೌದು ನಮ್ಮ ಹಾವ ಭಾವ ಸುದ್ದಿರ್ಬೇಕು. ಸುದ್ದಿದ್ದಾಗೆ ಆ ಮನಿ ಸುದ್ದಿ ಇರ್ತದ, ಆ ಮನೆಯವ್ರು ಸುದ್ದಿ ಇರ್ತಾರ. ಇದು ಹೆಂಗಪ್ಪ? ಅವ್ರ ಹಾವ ಭಾವನೆ ಸರಿ ಇದ್ದಿದ್ದಿಲ್ಲ ಅಂದ್ರೆ ಅವ್ರ ಮನಿನೂ ಸುದ್ದಿ ಇರಲ್ಲ, ಅವ್ರ ಮನೆಯವ್ರು ಸುದ್ದಿ ಇರಲ್ಲ. ಹೌದು ಮೊದಲು ನಾ ಸುದ್ದಿ ಇರ್ಬೇಕು. ಹೆಂಗ್ರಿ? ಹೆಂಗಂತ ಕೇಳಿದ್ರ, ಹಾ ಆ ಒಬ್ಬ ತಾಯಿಗೆ ಒಬ್ಬ ಮಗ ಇದ್ದ. ಮಗ ಇದ್ದ. ಮಗನಿಗೆ ಮಾಸ್ತರ್ ನೌಕರಿ ಇತ್ತು. ಹೌದು ಮಾಸ್ತರ್ ನೌಕರಿ ಇತ್ತು. ತಾಯಿಗೆ ವಯಸ್ಸಾಗಿತ್ತು. ತಾಯಿ ವಿಚಾರ ಮಾಡ್ತಾಳ, ಏನು ವಿಚಾರ ಮಾಡಿದ್ರು? ನನ್ನ ಮಗನಿಗೆ ಮಾಸ್ತರ್ ನೌಕರಿ ಆಗ್ಯದ, ನಾಂತೂ ಬಿದ್ದು ಹೋಗ ಮರ. ಹೌದು ನಾ ಬಿದ್ದು ಹೋಗೋಕ್ಕಿಂತ ಮುಂಚಿತವಾಗಿ ನನ್ನ ಮಗನಿಗೆ ಒಂದು ಲಗ್ನ ಮಾಡ್ಬೇಕಂತ ಹೇಳಿ, ಹೌದು, ಒಂದು ಹೆಣ್ಣು ತೆಗೆದು ಲಗ್ನ ಮಾಡ್ಲಕತ್ತಳು. ನೋಡಿ ಮಾಡಿದ್ಲು ಜೋಡ್ ಮಾಡಿದಳು. ಹಾ ಸೊಸಿ ಇದ್ದಕ್ಕೆ ನಡ್ಲಿಕ್ ಮನಿಗ್ ಬಂದಳು. ಹೌದು ಹೊಸದಾಗಿ ನಡ್ಲಿಕ್ಕೆ ಮನೆಗೆ ಬಂದಳು. ಸೊಸಿ ಹೊಸದಾಗಿ ನಡ್ಲಿಕ್ ಮನಿಗ್ ಬಂದಳು. ಹೌದು, ಆ ಬಲಗಾಲ ಒಳಗಿಟ್ಳು. ಹ್ಮ್ ಬಲಗಾಲ ಒಳಗಿಟ್ಳು. ಹೌದು ಎಡಗಾಲಿನ ಹೊರಗೆ ಇತ್ತು. ಹ್ಮ್ ಮನ್ಯಾಗ ಸೊಸಿ ಹಿಂಗ ಹಣಿಕೆ ಹಾಕದಳು. ಹೆಂಗಪ್ಪ? ಹಿಂಗ ಹಣಿಕೆ ಹಾಕದಳು. ಹ್ಮ್ ಹಿಂಗ ಮಾಡ್ಬೇಕು. ಹಣಿಕೆ ಹಾಕಿ ಹಣಿಕೆ ಹಾಕದಳು. ಹೌದು ಆ ಬಾಕಲ್ ಇರ್ತನ್ಯಾಗ ಸೀದಾ ಮಾವನ ಫೋಟೋ ಇತ್ತು. ಮಾವನ ಫೋಟೋಕ್ಕ ಹಾರ ಹಾಕಿದ್ರು, ಮುಂದೆ ಇದ್ ಕಡೆ ಹಚ್ಚಿದ್ರು. ಹೋಗಿದೇನಪ್ಪ ಮಾಮ? ಮತ್ ಓದಲೇ ಅಷ್ಟೆಲ್ಲ ಮಾಡಿರ್ತಾರ ಅವ್ರು. ಹೌದು ಹ್ಮ್ ಮಾವು ಹೋಗ್ಯಾನ ಅನ್ನೋದು ಗೊತ್ತಾಯ್ತು. ಹೌದು ಅದೇ ಮಾವನ ಫೋಟೋ ತೆಳಗ ಅತ್ತಿ ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಕುರ್ಚಿ ಮ್ಯಾಗ ಕೂತಿದಳು. ಹೌದು ನಿರ್ತ ಕೆಳಗ್ ಕೂತಿಳು. ಸೊಸಿ ಅತ್ತಾಳ, ಏನಂದ್ರು? ನಮ್ಮ ಅತ್ತಿ ಒಬ್ಬಾಕಿ ಹೋಗಿದ್ರು ಚಲೋ ಇರ್ತಿತ್ತ. ಹೌದು ನಮ್ಮ ಮಾವನ ಮಗಲ ಹೋಗಿ ಚಲೋ ಇರ್ತಿತ್ತ ಅಂದ್ರಕ್ಕಿ. ನಮ್ಮ ಮಾವನು ಕೂಡ ಹೋಗಿದ್ರು ಚಲೋ ಇರ್ತಿತ್ತು. ನಮ್ಮ ಮಾವನ ಫೋಟೋ ಮಗಲಾಗ ನಮ್ಮ ಅತ್ತಿ ಫೋಟೋ ಇದ್ದಿದ್ರು ಭಾರಿ ಆತಿದ್ ಅಂತ ಹೇಳಿ, ಹೌದು ಯಾವಾಗ ಬದುಕಿ ಸಾಯ್ತದ, ಹಾ ಯಾವಾಗ ನಾ ರಾಣಿ ಹಂಗ ಮನ್ಯಾಗ ಇರ್ಲತ್ ಹೇಳಿ, ಹೌದು ತನ್ನ ಮನಸ್ಸು ಗೊಂದಲ ಮಾಡ್ಕೊಂಡು ಹಾ ಚಂಚಲ ಮಾಡ್ಕೊಂಡು ಮುದುಕಿ ಸಾಯ್ಬೇಕು ಅಂತ ಹೇಳಿ ಮನ್ಯಾಗ ಬಂದ್ಳು. ಹೌದು ಹೌದು. ಆ ಮುದುಕಿಗೆ ವಯಸ್ಸಾಗಿತ್ತು. ಯವಾ ಹಾ ನನಗ ವಯಸ್ಸಾಗ್ಯದ, ಒಂದ್ ಚರಿಗೆ ಕುತ್ತಲ್ಲಿ ನೀರ್ ಕೊಡು ಅಂದ್ರೆ ನೀರ್ ಕೊಡ್ತಿದ್ದಿಲ್ಲ.
ಯವ್ವಾ ನನಗ್ ವಯಸ್ಸಾಗ್ಯದ ಒಂದು ಕಪ್ ಚಾ ತಂದು ಕೊಡು ಅಂದ್ರೆ ಚಾ ಕೊಡ್ತಿದ್ದಿಲ್ಲ. ಹತ್ತಿದ್ದ ಕೆತ್ತಾಳ. ಏನಂದಳು? ಇನ್ನ ನಮ್ ಸೊಸಿ ಸಾಣದೈತಿ. ಕಾಣದವ ಇವತ್ತಲ್ಲ ನಾಳೆಗೆ ಶಾಣೆ ಆದಿತ್ತು ಅಂತೇಳಿ 1 ತಿಂಗಳು 2 ತಿಂಗಳು 6 ತಿಂಗಳು ಹೋಯ್ತು. ಕರೆ ಸೊಸಿ ಇದ್ದಕ್ಕೆ ಒಂದ್ ಚರಿ ಎತ್ತಿ ನೀರ್ ಅತ್ತಿ ಕೈಯಾಗ ಕೊಡ್ಲಿಲ್ಲ. ಸ್ವಲ್ಪ ಸಿಟ್ಟು ಬಂತ ಅತ್ತಿಗೆ. ಹೌದು, ಸಿಟ್ಟು ಬಂದ ಅತ್ತಿ ಅತ್ತಾಳ. ಏನಂದಳು? ಸೊಸಿ 1 ತಿಂಗಳಲ್ಲ 2 ತಿಂಗಳಲ್ಲ 6 ತಿಂಗಳಾಯ್ತು. ಹೌದು, ಒಂದು ದಿವಸನು ಒಂದ್ ಚರಿಗೆ ವಯಸ್ಸಾಗಿರ್ತಕ್ಕಂಥ ಮುದುಕಿಗೆ ನೀರ್ ಎತ್ತಿ ಕೊಡ್ಲಿಲ್ಲ. ಹೌದು. ಈ ಮನ್ಯಾಗ ನಡಿಬೇಕನ್ನೋದು ಮನಸ್ಸು ಐತಿವ ಏನ್ ಇಲ್ಲೋ ಅಂತ ಕೇಳಿದಳು. ಈ ಮನ್ಯಾಗ ನಾ ಹೇಳದಂಗ ಕೇಳೋದಿತ್ತಂದ್ರ ಈ ಮನ್ಯಾಗಿರು ಇರು. ನಾ ಹೇಳಿದ ಕೇಳಿಲ್ಲ ಅಂದ್ರೆ ಸೀದಾ ನಿನ್ನ ತವ್ರ ಮನಿಗ್ ಹೋಗ್ಬಿಡು, ನನ್ನ ಮಗನಿಗೆ ಬ್ಯಾರೆ ಲಗ್ನ ಮಾಡ್ತೀನಿ ಅಂದಳು. ಹೌದು, ಹೇಳು. ಬ್ಯಾರೆ ಲಗ್ನ ಮಾಡ್ತೀನಿ ಅಂದ ಕೂಡಲೇ ಸೊಸಿಗೆ ದುಃಖ ಆಯ್ತು. ಅತ್ತಿ ಮ್ಯಾಗ ಸಿಟ್ಟು ಬರ್ಲಕತ್ತು. ಹೌದು, ನಮ್ಮ ಅತ್ತಿನೇ ಕೂತು ಸೌತಿ ತರ್ತೀನಿ ಅಲ್ಲಕತ್ತಳಲ್ಲ. ಹೆಂಗ ಮಾಡುದ ಅಂತ ಹೇಳಿ ಈ ಮುದುಕಿ ಕೊಲ್ಲಬೇಕಂತ ಹೇಳಿ ಓಡ್ಕೋತ ತವ್ರ ಮನಿಗೆ ಬಂದಳು. ತವ್ರ ಮನಿಗೆ ಬರತನ ತಂದಿದ್ದವ ಡಾಕ್ಟರ್ ಇದ್ದ. ಡಾಕ್ಟರ್ನ ತೆಕ್ಕಿಗೆ ಬಿದ್ದಳತಾಳ. ಯಾನಿತ್ತೇಳು? ಯಪ್ಪಾ ನಮ್ಮ ಅತ್ತಿದ್ರ ಅಕ್ಕಿ ಹೇಳ್ದಂಗ ಕೇಳದಿತ್ತಂದ್ರೆ ಆ ಮನ್ಯಾಗಿರು ಅಂದಾಳ. ಅಕ್ಕಿ ಹೇಳಿದ ಕೇಳಿ ಅಂದ್ರ ನನ್ನ ಗಂಡಗ ಬ್ಯಾರೆ ಲಗ್ನ ಮಾಡ್ತೀನಿ ಅಲ್ಕತ್ತಾಳ. ಅಪ್ಪ ನನಗ ಸೌತಿ ತರ್ತೀನಿ ಅಲ್ಕತ್ತಾಳ. ಅಪ್ಪ ಮುದುಕಿ ನನಗ ಮೂಲ ಆಗ್ಯದಪ್ಪ. ನೀ ಹೆಂಗಿದ್ರು ಡಾಕ್ಟರ್ ಇದ್ದೀವಿ, ಒಂದು ಸಹ್ಯ ಇಂಜೆಕ್ಷನ್ ಕೊಡು, ಅದೇ ಸಹ್ಯ ಇಂಜೆಕ್ಷನ್ ನಮ್ಮ ಅತ್ತಿಗೆ ಮಾಡ್ತೀನಿ ಅಲ್ಲಕತ್ತಳಿತ್ತು. ಹೌದು, ಮಕ್ಕೊಂದಾಗ ಮಾಡ್ತೀನಿ ಅಲ್ಲಕತ್ತಪ್ಪ. ಮಾಡ್ತೀನಿ ಅಲ್ಲಕತ್ತಳು. ಅವಾಗ ತಂದಿ ವಿಚಾರ ಮಾಡ್ತಾನ. ಏನ್ ವಿಚಾರ ಮಾಡ್ದ? ಯವ್ವಾ ನಾ ಡಾಕ್ಟರ್ ಇದ್ದಿದ್ದು ನಿನ್ನ ಗಂಡನ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅಲ್ಲ. ನಾಳಿಗೆ ಪೋಸ್ಟ್ ಮಾರ್ಟಮ್ ಮಾಡುವಂತ ಸಮಯದೊಳಗೆ ಏನಾರ ಕಂಡು ಸಿಕ್ತು, ನಮ್ಮಿಬ್ಬರು ಊರ್ನ ಹೊರಗೆ ಬಿತ್ತು, ನಮಗ್ ಊರ್ನ ಹೊರಗೆ ಬಿತ್ತಂದ್ರ ನಮಗ ಜೈಲ್ದಾಗ ಹಾಕಿ ಬುರ್ಗ ತೆಗಿತಾರವ. ಹಿಂಗ ಮಾಡೋದು ಬ್ಯಾಡ ಅಂದ. ಹೌದು, ಮಾಡೋದು ಬೇಡ ಅಂತ ಹೇಳ್ದ. ಸ್ವಲ್ಪ ಶಾಣೆನೇ ಇದ್ದ, ಡಾಕ್ಟರ್ ಇದ್ದ, ಶಾಣೆ ಇದ್ದ ನನ್ನಂಗ. ಹೌದು, ವಿಚಾರ ಮಾಡ್ತಾನವ. ಏನ್ ವಿಚಾರ ಮಾಡ್ದ? ಏನ್ ವಿಚಾರ ಮಾಡ್ತಾನ ಅಂತ ಕೇಳಿದ್ರ, ಯವ್ವಾ ಒಂದೇ ದಿನದಾಗ ಮುದುಕಿ ಕೊಲ್ಲುದು ಬೇಡ, 30 ದಿನದಾಗ ಕೊಲ್ಲುನು ಅಂತ ಹೇಳ್ದ. ಅದ ಹೆಂಗ್ ಕೊಲ್ಲುದಪ್ಪ? ಹೆಂಗ ಕೊಲ್ಲುನು ಅಂತ ಕೇಳಿದ್ರ, ಹೌದು 30 ಗೋಳಿ ಕೊಡ್ತೀನಿ, ಗುಳಿಗೆ ಕೊಡ್ತೀನಿ 30. ದಿನ ಒಂದು ಹಾಲಾಗ ಹಾಕಿ ಮುದುಕಿ ಕುಡಿಸು, ಮುದುಕಿ ಸಣ್ಣಾಗಿ ಕೊರಗಿ ಸಾಯ್ತದ ಅಂತ ಹೇಳ್ದ. ಹೌದು, ಮರಿಗೆ ಸಾಯ್ತದ ಹೇಳ್ದ. ಹೇಳಿನ ಒಂದ್ ಮಾತು ಹೇಳ್ತಾನ. ಏನಿನ್ನೊಂದು ಮಾತ? ಯವ್ವ ಆ ಮನ್ಯಾಗ ಇಷ್ಟು ದಿವಸ ನೀ ಹೆಂಗಿದ್ದಿದೋ ಬಿಟ್ಟಿದೋ ನನಗ್ ಗೊತ್ತಿಲ್ಲ. ಇನ್ನು ಮುಂದೆ ಹೆಂಗಿರ್ಬೇಕಂತ ಕೇಳಿದ್ರ, ಹೆಂಗಿರ್ಬೇಕು? ನಿಮ್ ಅತ್ತಿ ಎಲ್ಲಿ ಕುಂದಿರ್ತಾರ ನೋಡು, ಅಲ್ಲೇ ನೀರ್, ಅಲ್ಲೇ ಚಾ, ಅಲ್ಲೇ ನಾಷ್ಟ, ಅಲ್ಲೇ ಊಟ. ಹೌದು, ಎಲ್ಲ ಅಲ್ಲೇ ಆಗ್ಬೇಕು. ಮುದುಕಿ ಮಲ್ಕೋ ಟೈಮ್ನಾಗ ಹಾಲಾಗ ಹಾಕಿ ಒಂದು ಗೋಳಿ ಕುಡಿಸಿ ಮುದುಕಿಗೆ ನಿದ್ದೆ ಬರತ್ತನ ಕಾಲು ಒತ್ತಬೇಕು, ಅಂದ್ರೆ ಮುದುಕಿ ದೌಡ ಸಾಯ್ತದ ಅಂತ ಹೇಳ್ದ. ಹೌದು, ಕಾಲು ಒತ್ತಬೇಕಂತ ಹೇಳಿದಪ್ಪ, ಕುತ್ತಿಗೆ ಒತ್ತಬೇಕಂತ ಹೇಳಿಲ್ಲ. ಕಾಲು ಒತ್ತಬೇಕಂದ ಎಷ್ಟು ಚಂದ ನೋಡ್ಕೋತಿ ಅಷ್ಟು ದೌಡ ಮುದುಕಿ ಸಾಯ್ತದ. ಹೌದು ಹೇಳ್ದ. ಯಪ್ಪಾ ಹೌದು, ನೀ ಹೇಳಿದಕ್ಕಿಂತ ಹೆಚ್ಚಿನ ರೀತಿ ಒಳಗ ನಮ್ಮ ಅತ್ತಿಗೆ ನೋಡ್ಕೋತೀನಿ ಅಂತ ಹೇಳಿ ಗಂಡನ ಮನೆಗೆ ಬಂದು ಎಲ್ಲಿ ಅತ್ತಿ ಕುಂದಿರ್ತಾವ ನೋಡು, ಅಲ್ಲೇ ನೀರ್, ಅಲ್ಲೇ ಚಾ, ಅಲ್ಲೇ ನಾಷ್ಟ, ಅಲ್ಲೇ ಊಟ ನಡೀತು. ಮುದುಕಿ ಮಲ್ಕೋ ಟೈಮ್ನಾಗ ಗೋಳಿ ಕುಡಿಸಿ ಮುದುಕಿಗೆ ನಿದ್ದೆ ಹತ್ತತನ ಕಾಲು ಒತ್ತಲಕತ್ತಳು. ಹಿಂಗ 10 ದಿವಸ ಆಯ್ತು. ಮುದುಕಿ ಮನಸ್ಸು ಪರಾಕಾಯ್ತು. ನನ್ನ ಸೊಸಿಗೆ ನಾ ಸುಮ್ಮನೆ ಬೈದಲ್ಲ. ಹೌದು, ನನ್ನ ಸೊಸಿ ಶಾಣೆನೇ ಅದಲ್ಲ. ಹೌದು, ಎಷ್ಟು ಚಂದ ನೋಡ್ಕೊಳಕತ್ತಲ್ಲ ನನಗಂತೇಳಿ ಮುದುಕಿ ತಿಜೋರಿ ಕಡೆಗೆ ಹೋಗಿ ಎಲ್ಲಾ ರೇಷ್ಮೆ ಸೀರೆ ತಗೊಂಡು ಬಂದು ಸೊಸಿ ಕೈಯಾಗ ಕೊಟ್ಟಳು. ಹೌದಪ್ಪ, ಹೌದು, ಕೊಟ್ಟು ಹೇಳ್ತಾಳ. ಯಾನ್ ಹೇಳಿದ್ರು? ಸೊಸಿ ನನಗ್ ವಯಸ್ಸಾಗ್ಯದ, ಇವ್ರು ರೇಷ್ಮೆ ಸೀರೆ ಇಟ್ಟರೆ ಏನ್ ಮಾಡ್ಲಿ ನಾನು. ಹೌದು, ಎಲ್ಲಾರ ಕಾರ್ಯಕ್ರಮಕ್ಕೆ ಹೋದೆ ಅಂದ್ರ ಇವ್ರು ರೇಷ್ಮೆ ಸೀರೆ ಹೈಕೊಂಡು ಹೋಗವ ಅಂತ ಹೇಳಿ ಸೊಸಿ ಕೈಯಾಗ ಕೊಟ್ಟ ಕೂಡಲೇನೆ ಸೊಸಿ ಮನಸ್ಸನ್ನು ಸ್ವಲ್ಪ ಪರಾಕಾಯ್ತು, ಚೇಂಜ್ ಆಯ್ತು. ಹೆಣ್ಮಕ್ಳಿಗೆ ಸೀರೆ ಮ್ಯಾಗ ಬಾಳ ಹಂಬದ ಇರ್ತದ. ಹೌದು, ಸಿಕ್ಕಾಪಟ್ಟೆ ಹಂಬಲಪ್ಪ. ರೇಷ್ಮೆ ಸೀರೆ ಜೀವನ ಬಿಡ್ತಾರ, ಜೀವ ಇರ್ತಾರ ಅವ್ರು. ಹೌದು, ನಮ್ಮ ಅತ್ತಿ ಹಿಂಗ್ ಕೊಟ್ಟಳಲ್ಲ. ಹೌದು, ಕಲರ್ ಸೀರೆ ಕೊಟ್ಟಳಲ್ಲ. ಹೌದು, ಮುದುಕಿ ಪಟ್ಟಿರ್ತಕ್ಕಂಥ ಸೀರೆ ನೋಡಿ ಸೊಸಿ ಮನಸ್ಸನ್ನು ಬರಕಾಯ್ತು. ಹೌದು, ಮತ್ 10 ದಿವಸ ಆಯ್ತು. ಹೌದು, ಮತ್ತ ಮುದುಕಿ ತಿಜೋರಿ ಕಡೆಗೆ ಹೋಗಿ ಎಲ್ಲಾ ಬೆಳ್ಳಿ, ಬಂಗಾರ, ವಜ್ಜಿಟ್ಟಿಕ್ಕೆ, ಗೆಜ್ಜಿಟ್ಟಿಕ್ಕೆ, ಬೋರ್ಮಳ, ನಕ್ಲೇಸ ಎಲ್ಲಾ ತಗೊಂಡು ಬಂದು ಸೊಸಿ ಕೈಯಾಗ ಕೊಡ್ತು. ಹೌದು, ಸೊಸಿ ಮುದ್ದ ಇವತ್ತ ಇಲ್ಲಿ, ನಾಳಿಗೆ ನಾ ಮಣ್ಣಾಗ, ಇವತ್ತು ಮನ್ಯಾಗ, ನಾಳೆಗೆ ಕುಣ್ಯಾಗ
ಪುಣ್ಯಾಗ ಇವ್ ಬೆಳ್ಳಿ ಬಂಗಾರ ಇಟ್ಟು ಏನ್ ಮಾಡ್ಲಿ ನಾನು? ಹೌದು. ನನಗ ಸೊಸಿ ಅಂದ್ರು ನೀನೇ, ಮಗಳಂದ್ರು ನೀನೇ. ಅಬ್ಬಬ್ಬಬ್ಬ, ಹ್ಮ್. ಈ ಬೆಳ್ಳಿ ಬಂಗಾರ ತಗೊಂಡು ಏನ್ ಮಾಡಿ ಹಾ. ಇವೆಲ್ಲ ನಿನ್ನೂ ನೀ ಅದಾವ ಅಂತೇಳಿ ಸೊಸಿ ಕೈ ಕೊಟ್ಟು ಕೂಡಲಿನೇ ಸೊಸಿ ಮನಸ್ಸ ಅರ್ಧಕ್ಕಿಂತ ಹೆಚ್ಚಿಗೆ ಬರಕಾಯ್ತು, ಸಣ್ಣಾಗಿ ಹೊರಗಲ್ ಕತ್ತು. ಹೌದು, ಪೌಣ ಕಿಲೋ ಚೇಂಜ್ ಆಯ್ತು. ನಮ್ಮ ಅತ್ತಿ ಒಳ್ಳೆಕಿನೇ ಅದಾಳಲ್ಲ. ಹೌದು. ನನ್ನ ತಾಯಿ ಏನ್ ಮಾಡ್ತಾಳಲ್ಲ ಅದೇ ರೀತಿ ಮಾಡ್ಲಕತ್ತಳು. ಸೀರೆ ಕೊಟ್ಳು, ಬೆಳ್ಳಿ ಕೊಟ್ಳು, ಬಂಗಾರ ಕೊಟ್ಳು, ಎಲ್ಲಾ ಕೊಟ್ಲು. ಇಂಥ ಅತ್ತಿಗೆ ನಾನು ಕೊಲ್ಲಕತ್ತೀನಲ್ಲ. ಹಾ. ಇದಕ್ಕೆ ಭಗವಂತ ಮೆಚ್ಚಂಗಿಲ್ಲ, ನಾನು ಹೆಂಗ ಮಾಡ್ಲಿ ಅಂತ ಹೇಳಿ ಸಣ್ಣಾಗಿ ಮರಗಲ್ಕತ್ತು. ಮತ್ತು 9 ದಿವಸ ಆಯ್ತು. 29 ದಿವಸ ಆಯ್ತು. ಮುದುಕಿ ಸೈಲಿಕ್ ಒಂದೇ ದಿವಸ ಉಳಿತು. ಹೌದು. ಅವಾಗ ಮುದುಕಿ ಹ್ಮ್. ತನ್ನ ಆಸ್ತಿ ಎಲ್ಲ ಆ ಸೊಸಿ ಹೆಸರಿಗೆ ಮಾಡ್ತು. ಹೌದು, ಒಟ್ಟು ಆಸ್ತಿ ಎಲ್ಲ ಸೊಸಿ ಹೆಸರಿಗೆ ಮಾಡಿದ್ರು. ಸೊಸಿ ಹೆಸರಿಗೆ ಮಾಡಿ ಆಸ್ತಿ ಪತ್ರ ತಗೊಂಡು ಬಂದು ಸೊಸಿ ಕೈಯ ಕೊಟ್ಟು ಹೇಳ್ತಾಳ, ಯಾನ್ ಹೇಳಿದ್ರು? ಸೊಸಿ ಮುದ್ದ, ಹ್ಮ್. ನಾ ಇವತ್ತು ಇಲ್ಲಿ, ನಾಳಿಗೆ ನಾ ಪುಣ್ಯಾಗ ಕೊನೆಯಾಗ ನಾ ಬಿತ್ತು ಹೋಗೋ ಮರ ಇದ್ದೀನಿ. ಹೌದು. ಈ ಆಸ್ತಿ ತಗೊಂಡ ಏನ್ ಮಾಡ್ಲಿ? ಏನ್ ಮಾಡ್ಲಿ? ನನ್ನ ಮನೆಗೆ ಬಂದಿರ್ತಕ್ಕಂಥ ನೀನೇ ನನಗೊಂದು ಆಸ್ತಿ. ಹೌದು. ನನ್ನ ಮನೆಗೆ ಬಂದಿರ್ತಕ್ಕಂಥ ನೀನೇ ನನಗೊಂದು ಆಸ್ತಿ. ಹ್ಮ್. ಒಂದು ಮೊಮ್ಮಗನ ಹಾಡದ್ ಕೊಡು, ನಾ ಒಂದು ಮೂಲ್ಯಾಗ ಆಡಿಸ್ಕೊತ ಕುಂದಿರ್ತೀನಿ. ಎಲ್ಲ ಆಸ್ತಿ ನಿನ್ನ ಹೆಸರಿಗೆ ಮಾಡಿ ತಗೋ ಅಂದ ಕೂಡಲೇನೆ ಸೊಸಿ ಕಣ್ಣಾಗಿ ಹನಿ ಹನಿಯಾಗಿ ತಳಗ್ ಬೀಳಕತ್ತು. ಹೌದು. ದಳ ದಳ ಸೋರ್ಲಕತ್ತು. ಹೌದ್. ನಮ್ಮ ಅತ್ತಿ ಸಾಯ್ತಾಳ. ಹೌದು. ಹ್ಯಾಂಗ ಮಾಡ್ಲಿ ಅಂತೇಳಿ ಆಸ್ತಿ ಪತ್ರ ಅಲ್ಲೇ ಒಕ್ಕಾಡ್ದಳು. ಅಲ್ಲೇ ಒಕ್ಕಾಡ್ದಳು. ಒಕ್ಕಾಡಿ ಓಡ್ಕೊತ ಮತ್ತ ತವ್ರ ಮನೆಗೆ ಬಂದು ತಂದಿ ತೆಕ್ಕಿಗೆ ಬಿದ್ದಳಕತ್ತಳು. ಏನಂತ ಹೇಳಿ? ಅವಾಗ ತಂದೆ ತಾನ ಏನಂದ? ಯಾಕೆ ಕಳ್ಳಕತ್ತಿದಿ? ಹೌದು. ಮುದುಕಿ ಸೈಲಿಕ್ ಒಂದೇ ದಿನ ಉಳ್ದದ. ಉಳ್ದಲ್ಲ. ಸಾಯ್ತದ ಮುದುಕಿ, ಹಾ. ಅಳಬೇಡ ಅಂತ ಹೇಳ್ದ. ಹೇಳ್ದ. ಅವಾಗ ಮಗಳು ಹೇಳ್ತಾಳ, ಯಾನ್ ಹೇಳಿದ್ರು? ಯಪ್ಪಾ, ಹಾ. ಒಂದು ತಿಂಗಳ ಹಚ್ಚಿಕನ ಬಂದಿದ. ಹೌದು. ನಮ್ಮ ಅತ್ತೆ ಸಾಯ್ಬೇಡ ಅಂತ, ನನ್ನ ಅತ್ತೆ ಸಾಯ್ಬೇಕಂತ ಹೇಳಿದ. ಹ್ಮ್. ಈಗ ಸೈಲಿಕ್ ಒಂದೇ ದಿನ ಉಳ್ದದ. ಯಪ್ಪ, ಹೌದು. ನಮ್ಮ ಅತ್ತಿಗೆ ಹೆಂಗರೆ ಮಾಡಿ ಬದುಕಸತ್ ಹೇಳಕತ್ತಳು. ಹೌದು, ಹೇಳಕತ್ತಳು. ನಮ್ಮ ಅತ್ತಿ ಬದುಕಬೇಕ, ನಮ್ಮ ಅತ್ತಿ ಸಾಯ್ಬೇಡ್ದಲ್ಲ ಕತ್ತಳು. ಹೌದು. ವಾ, ಹ್ಮ್. ಯಾಕೆ ಸಾಯ್ಬಾರ್ದು? ಹ್ಮ್. ಯಾಕೆ ಸಾಯ್ಬಾರ್ದು ಅಂತ ಕೇಳಿದ್ರ, ಹ್ಮ್. ಈ ಮನ್ಯಾಗ ನನ್ನ ತಾಯಿ ಹೆಂಗ ನೋಡ್ಕೊತಾಳ ನೋಡು, ಹೌದು. ಹಂಗೆ ನನ್ನ ಗಂಡನ ಮನ್ಯಾಗ ನನ್ನ ಅತ್ತಿ ನೋಡ್ಕೊಳಕತ್ತಾಳ. ಹೌದು. ಹೌದು. ಸೀರೆ ಕೊಟ್ಟಾಳ, ಬೆಳ್ಳಿ ಕೊಟ್ಟಾಳ, ಬಂಗಾರ ಕೊಟ್ಟಾಳ, ಆಸ್ತಿನೇ ನನ್ನ ಹೆಸರಿಗೆ ಮಾಡ್ಯಾಳಪ್ಪ. ಹೌದು. ಅಂತ ಅತ್ತಿ ಜಗತ್ತೊಳಗೆ ಎಲ್ಲಿ ಸಿಗುತ್ತಾಳ? ಸಿಗೋದಿಲ್ಲ. ಅಂತ ಅತ್ತಿ ಸತ್ರ ಅಂದ್ರ ನಾ ಇದೇ ಮನ್ಯಾಗ ಊರ್ಲ ಹಾಕೊಂಡು ಸಾಯ್ತೀನಲ್ಲ ಕತ್ತಳು. ಹೌದು. ಹ. ಯಪ್ಪ, ಹ್ಮ್. ನನ್ನ ಅತ್ತಿ ಸತ್ತಳು ಅಂದ್ರ ನಾ ಇದೇ ಮನ್ಯಾಗ ಊರ್ಲ ಹಾಕೊಂಡು ಸಾಯ್ತೀನಪ್ಪ. ತಿರುಗಿ ನಾ ಮನೆಗೆ ಹೋಗೋಣ ಕತ್ತಳು. ಹೌದು. ಹೌದು. ಹೆಂಗ ಮಾಡೋದು? ಒಂದೇ ದಿನ ಉಳ್ದದ. ಉಳ್ದದ. ಸಾಯ್ತಾಳ ನಿಮ್ಮ ಅತ್ತಿ. ಹ್ಮ್. ಯಪ್ಪ, ನಾ ಮಾತಿ ಸಾಯೋದು ನಾ ಕಣ್ಣಾರೆ ನೋಡಲ್ಲ, ನಿನ್ನ ಕೈಯಾರೆ ಹಾಕ ಕೊಟ್ಬಿಡು, ಆಕಿನಕ್ಕಿಂತ ಮೊದಲು ನಾನೇ ಸಾಯ್ತೀನಲ್ಲ ಕತ್ತಳು. ಹೌದು. ಅವಾಗ ತಂದ್ ಹೇಳ್ತಾನ, ಯಾನ್ ಹೇಳ್ದ? ವಾ, ಹ್ಮ್. ಸಾಯ್ಬೇಡ, ಸಾಯ್ಬೇಡ. ನಿಮ್ಮ ಅತ್ತಿನ ಸಾಯಲ್ಲ ಅಂತ ಹೇಳ್ದ. ಹೌದು. ಹೆಂಗ ಸಾಯಲತ್ತಿಯಪ್ಪ? ಹ್ಮ್. ಒಂದೇ ಗೋಳಿ ಉಳ್ದದ. ಉಳ್ದದ. ಹೆಂಗ ಸಾಯಲತ್ತಿಯಪ್ಪ ಅಂದ ಕೂಡಲೇ ಅವಾಗ ತಂದೆ ಡಾಕ್ಟರ್ ಹೇಳ್ತಾನ, ಯಾನ್ ಹೇಳ್ದ? ಯಾಕೆ ಸಾಯಲ್ಲ ನಿಮ್ಮ ಅತ್ತೆ ಅಂತ ಕೇಳಿದ್ರ, ಹ್ಮ್. ನಿಮ್ಮ ಅತ್ತಿಗೆ ನಾ ಸಯ್ಯ ಗೋಳಿ ಕೊಟ್ಟಿಲ್ಲವ, ಟಾಣಿಕ್ ಗೋಳಿ ಕೊಟ್ಟಿನ ತಂದೆ. ಹೌದು. ಯಾಕೆ ಕೊಟ್ಟಿ ನಾನು? ಯಾಕ? ಆ ಮನ್ಯಾಗ ನಿಮ್ ಮೊದಲ್ ನೀನೇ ಸುದ್ದಿಲ್ಲ. ಸುದ್ದಿಲ್ಲ. ನಿಮ್ಮ ಅತ್ತೆ ಸುದ್ದಿರು ಅಂದ್ರೆ ಹೆಂಗ್ ಸುದ್ದಿರ್ತಾಳ? ಹೆಂಗ ಸುದ್ದಿರ್ತಾಳ? ನೀ ಮನ್ಯಾಗ ಸುದ್ದಿರು. ಸುದ್ದಿರು ಮೊದಲಿ. ನೀ ಸುದ್ದಿ ಅಂದ್ರ ಮನ್ಯಾನವ್ರು ತಾನೇ ಸುದ್ದ ಆಗ್ತಾರ, ಮನೆತನ ತಾನೇ ಸುದ್ದ ಆಗ್ತಾರ. ಹೌದು. ಹೌದು. ನೀನೇ ಸುದ್ದಿ ಇರ್ಲಾರ್ದೆ ಮನೆಯವ್ರು ಸುದ್ದ ಆಗ್ಬೇಕು, ಆ ಮನೆತನ ಸುದ್ದ ಆಗ್ಬೇಕಂದ್ರೆ ಹೆಂಗ್ ಸುದ್ದ ಆಗ್ತದ ಮಗಳ? ಹೌದೌದು. ಹಂಗ ಸುದ್ದ ಆಗುದಿಲ್ಲ. ನೀ ಆ ಮನೆಗೆ ಸೊಸಿ ಅಂತೇಳಿ ಹೋಗಬೇಡ, ಮಗಳ ಅಂತೇಳಿ ಹೋಗು. ಹೌದು. ಆ ಮನ್ಯಾಗಿದ್ದಿರ್ತಕ್ಕಂಥ ಅತ್ತಿ, ಈ ಮನ್ಯಾಗಿದ್ದಿರ್ತಕ್ಕಂಥ ತಾಯಿ, ಈಕಿ ಹಡ್ದಾಕ್ ಕೇಳ್ದಾಳ, ಆಕಿ ಪಡ್ದಾಕ್ ಕೇಳ್ದಾಳ ಅಂತ ಯಾವಾಗ ಭಾವಿಸಿ ನಡೀತ್ ನೋಡು, ಆ ಮನ್ಯಾಗ ಜಗಳನೇ ಬರಲ್ಲ ಮಗಳ ಅಂತೇಳಿ ಅವಾಗ ತಂದಿದ್ದವ ಮಗಳಿಗೆ ಹೇಳಿ ಗಂಡನ ಮನಿಗ್ ಕಳಿಸದತ್ತವ. ಹೌದು. ಹೌದು. ಅದಕ್ಕೆ ಇರ್ಲಿ ನಾವು ಸುದ್ದಿ ಇರ್ಬೇಕಾಗ್ಯದ, ನಾವು ಸುದ್ದಿದ್ದಾಗೆ ಮುಂದಿನವ್ರು ಸುದ್ದಿರ್ತಾರೆ. ಸುದ್ದಿರ್ತಾರ. ಹೌದು. ಯಾಕೆ ಹೇಳಿ ನೀ ಮಾತ? ಯಾಕ? ಸರಜೋಡಿ ಕಲಾವಂತರಿಗಳಿನ ಅವ್ರು ಅರ್ಥ ಮಾಡ್ಕೋಬೇಕು. ಅವ್ರು ಆದ್ರೂ ಸ್ವಲ್ಪ ಅರ್ಥ ಮಾಡ್ಕೊಂಡಿರ್ತಾರ್ರಿ. ಏನ್ ಮಾಡ್ಕೊತಾರಪ್ಪ ಅವ್ರು? ಹೌದು. ಮಾಡ್ಕೊಳಂಗಿಲ್ಲ ಅವ್ರು. ಹಾ, ಇರ್ಲಿ. ಹಾ, ಹೇಳಿ. ಮತ್ತೆ ಆ ಕಡೆ ಕರೆಂಟ್ ಅದಾವ, ಈ ಕಡೆ ಬಾ. ಹೇಳ್ಬೇಡಕ್ಕೆ ಕರೆಂಟ್ ಗಡಿ ಹೋಲಕತ್ತ. ಮತ್ತೆ ಆಯ್ ಮನ್ಯಾಗ ಕೂತ್ರು. ಯಾವ
ಹಿತ್ತಲಶಿರ ಗ್ರಾಮದ ಕುಮಾರಣ್ಣನ ಮೇಳದವರು ಕೂಡ ಅಫ್ಜಲಪುರ ಮೇಳ ಈ ಬಂದ್ರವಾಡದೊಳಗೆ ಕಾರ್ಯಕ್ರಮ ಕೊಡ್ಲಕತ್ತ ತಿಳ್ಕೊಂಡು ಪ್ರೀತಿಯಿಂದ ಪ್ರೇಮದಿಂದ ಹೌದು ಒಂದು ಶಾಲ ಒಂದು ಹೂವಿನ ಮಾಲಿ 101 ರೂಪಾಯಿ ಕಲಾಕಾಣಿಕೆ ಕೊಟ್ಟು 51 ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರ 101 ರೂಪಾಯಿ ಕಲಾಕಾಣಿಕೆ ಕೊಟ್ಟಿರ್ತಾರ. ಹೌದು ಅವ್ರ ಮೇಳದ್ರು ಕೂಡ ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲಾದೊಳಗೆ ಎಲ್ಲಾ ರೀತಿಯ ರಾಗ ಲಯ ರಚನೆ ಮಾಡಿ ಹಾಡುವಂತ ಶಕ್ತಿ ಎಲ್ಲಾ ದೇವರ ಮೇಳಿಗೆ ಆಶೀರ್ವಾದ ಮಾಡಿ ಅವ್ರು ಬೆನ್ನಿಂದ ಹೋಗಲು ಬೆಳಕಾಗಿರ್ಲಿ ತಿಳ್ಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನ ಮಾಡಿರ್ತಕ್ಕಂಥ ಸನ್ಮಾನವನ್ನ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾ ಇದ್ದೀನಿ. ಹೌದು ಯಾವ ಗುಂಡಾರಾಯ ಕಾಕ ಪೂಜಾರಿ ಸಾಕಿನ ಎತ್ತುಗೋಳು ಹೊಡಕೊಂಡು ಗುರವಿನ ನೆನೆಸುತ್ತ ಬಾಡುಬಿಟ್ಟನ ಹೊಲ ಎತ್ತುಗೋಳು ಹೊಡಕೊಂಡು ಗುರವಿನ ನೆನೆಸುತ್ತ ಬಾಡುಬಿಟ್ಟನ ಹೊಲ ಹರಿಯ ಮೊನ್ನ ಎತ್ತನ ಪದ ಮಣ್ಣ ಎಡತನ ಬಾರಕೋಲ ಹೊಡೆಯುವುದಕ್ಕ ಹೊಟ್ಟದ ನ್ಯಾಗೇಲ. ಎತ್ತುಗೋಳು ಹೊಡಕೊಂಡು ಗುರವಿಯನ್ನ ನೆನೆಸುತ್ತ ಬಂದು ಮುಟ್ಟನ ಹೊಲ ಎತ್ತುಗೋಳು ಹೊಡಕೊಂಡು ಗುರವಿಯನ್ನ ನೆನೆಸುತ್ತ ಬಂದು ಮುಟ್ಟನ ಹೊಲ ಮುಂದಿನ ಸಂಧಿಗೆ ಮತ್ತೊಮ್ಮೆ ಗೆದ್ದಿನಿ ಸತ್ತರ ಮೇಲ ಕುರಿ ಎತ್ತ ಬರ್ತಾನ ಶಿವನಿಗೆ ಶಿವರಾಯ ಕವನ ಬರೆಯತನ ಹಿಡಿದು ಗುರುವಿನ ಕಾಲ ಶಿವನಿಗೆ ಶಿವರಾಯ ಕವನ ಬರೆಯತನ ಹಿಡಿದು ಗುರುವಿನ ಕಾಲ ಮುಂದಿನ ಸಂಧಿಗೆ ಮತ್ತೊಮ್ಮೆ ಗೆದ್ದಿನಿ ಸತ್ತರ ಮೇಲ ಕುರಿ ಎತ್ತ ಬರ್ತವ ಮ್ಯಾಲ ಶಿವನಿಗೆ ಶಿವರಾಯ ಕವನ ಬರೆಯತನ ಗಿಡದು ಗುರುವಿನ ಕಾಲ ಶಿವನಿಗೆ ಶಿವರಾಯ